ನಮಸ್ಕಾರ ಗೆಳೆಯರೇ, ಇವತ್ತು 7ನೇ ದಿನದ ವ್ಲಾಗು. ಇವತ್ತು ನಾನು ಆಚೆ ಎಲ್ಲೂ ಹೋಗಿಲ್ಲ. ಮಾಮೂಲಿ ದಿನನಿತ್ಯದ ಕೆಲಸ ಕಾರ್ಯಗಳನ್ನೇ ನಾನು ಇವತ್ತು ವ್ಲಾಗಲ್ಲಿ ನಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೀನಿ. ಇವಾಗ ನಾನು ಟಿಫನ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಚಿತ್ರಾನ್ನ ಈಗ ಆಯಿತು. ಅನ್ನ ನೀಟಾಗೆಲ್ಲ ಕಲಿಸ್ಬಿಟ್ಟು ಲೆಮನ್ ರೈಸಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ನಾನು ಇವತ್ತು ಮಾಡಿದ್ದೀನಿ. ನೋಡಿ, ಲೆಮನ್ ರೈಸ್ ಈ ಥರ ಆಗಿದೆ. ನಾನು ಗಾಳಿಗೆ ನನ್ನ ಮಗಳಿಗೆ ತಲೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಕೂತಿದ್ದೆ. ತಟ್ಟಂತ ನನಗೆ ಮೇಲೆ ಗಿಡಗಳು ನೆನಪಾಯಿತು. ತುಂಬ ಒಣಗಿಬಿಟ್ಟಿದ್ವು. ಮೊನ್ನೆ ಸ್ವಲ್ಪ ನೀರು ಹಾಕಿದೆ, ಸ್ವಲ್ಪ ಹಂಗೆ ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿ ಹೋಗಿಬಿಟ್ಟಿದೆ. ನಂಗೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಇದಂತೂ ತುಂಬ ಒಣಗೋಗಿದ್ದು, ಇನ್ನೇನು ಗಿಡನ ಕಿತ್ತಾಕಬೇಕು ಆ ಸ್ಟೇಜಲ್ಲಿತ್ತು. ಅವತ್ತು ಬೇಜಾರಾಗಿ ಬಂದು ನೀರು ಹಾಕಿ ಹೋಗಿದ್ದೆ. ಇವಾಗ ದಿನ ಹೂ ಬಿಡ್ತಾ ಇದೆ. ಐದು ದಾಸವಾಳ ಹೂವು ಬಿಟ್ಟಿದೆ ಸ್ನೇಹಿತರೆ. ಪೂಜೆಗೆ ಹೂವು ಸಿಗುತ್ತೆ ಇನ್ಮೇಲೆ ಅಂತ ಅದು ಒಂದು ಖುಷಿ ಇದೆ. ಇನ್ನು ನಾನು ಗಿಡಗಳ ಮುಂಚೆ ಇದ್ವಲ್ಲ, ಆ ಮನೇಲಿ ಎಲ್ಲ ಬಿಟ್ಟು ಬಂದೆ. ತುಂಬ ಬಿಸಾಕಿ ಕೂಡ ಬಂದ್ವಿ. ಯಾರು ತೊಗೊಳಕ್ಕೂ ಕೂಡ ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಇವಾಗ ಇನ್ಮೇಲೆ ಹೊಸ ಪಾಟ್ಗಳು ಎಲ್ಲ ತಂದು ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು ಗಿಡಗಳೆಲ್ಲ ಹಾಕೋಕ್ಕೆ. ಪೂಜೆಗೆಲ್ಲ ಹೂಗಳು ತುಂಬ ದುಬಾರಿ. ನಂಗೆ ತುಂಬ ಖುಷಿ ಆಯಿತು ಸ್ನೇಹಿತರೆ ಇವತ್ತು ನೋಡಿಬಿಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಮೇಲೆ ಬಂದಿದ್ದೀನಿ. ನೋಡಿ, ಇದೆಲ್ಲ ಒಣಗಿ ಹೋಗ್ಬಿಟ್ಟಿದೆ ಪಾಪ. ನಾನು ಮೂಸಂಬೆಯಿಂದ ಹಿಡ್ದು ನೇರಳೆ ಬೀಜಗಳು ಇರುತ್ತಲ್ಲ, ಮನೆಗೆ ಹಣ್ಣುಗಳು ತಂದಿರೋದು, ಆ ಬೀಜಗಳನ್ನೇ ಕೂಡ ಹಾಕಿ ಮೊಳಕೆ ಬಂದು ಅಷ್ಟಷ್ಟು ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ. ಇದು ಅಲ್ಲಿ ನನ್ನ ಮಗಳು ಶಾಲೆ ಹತ್ರ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ರು ದಾಸವಾಳನ. ಅದರಲ್ಲಿ ಒಂದೆರಡು ದಪ್ಪ ಇರೋ ಕಡ್ಡಿ ತಂದ್ಬಿಟ್ಟು ಮೇಲ್ಗಡೆ ಸಗಣಿ ಎಲ್ಲ ಹಾಕಿ ನೀರು ಹಾಕಿದ್ದೆ. ಇವಾಗ ಅದು ಇಷ್ಟು ಬಂದಿದೆ. ಇವಾಗ ಎಲ್ಲದಕ್ಕೂ ನೀರು ಹಾಕ್ತಾಯಿದ್ದೀನಿ. ಅವು ನಮ್ಮ ಥರನೇ ಜೀವ ಇರುತ್ತಲ್ವ, ನಾವುಗಳಾದರೂ ಬಾಯ್ಬಿಟ್ಟು ಹೊಟ್ಟೆ ಒಂದು ಬಾಯಾರಿಕೆ ಅಂತ ಕೇಳ್ತೀವಿ. ಅವು ನಾವೇ ನೋಡ್ಕೋಬೇಕು ಮಕ್ಳ ಥರ. ನಾವು ಅವನ್ನ ನೋಡಿಕೊಂಡ್ರೆ ಅವು ನಾಳೆ ನಮಗೆ ಒಳ್ಳೆ ಗಾಳಿ ಸಿಗೋಂಗೆ ಮಾಡ್ತಾವಲ್ವಾ. ನನಗೆ ಟೈಮ್ ಇಲ್ಲ ಸ್ನೇಹಿತರೆ, ಇಲ್ಲಾಂದರೆ ಇನ್ನೂ ತುಂಬ ಗಿಡಗಳು ತಂದು ಎಲ್ಲ ಸೆಟ್ ಮಾಡಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ಯಾಕೆಂದರೆ ಬಿಸಿಲು ತುಂಬ ಜಾಸ್ತಿ ಇದೆ. ನೀರೆಲ್ಲ ಹಿಂಡ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ಕೆಳಗಡೆ ಬಂದೇ ನೀರು ಹಾಕಾಯಿತು. ಬಟ್ಟೆ ಎಲ್ಲ ಒಣಗೋಗಿದೆ, ಕೆಲವೊಂದು ಹಸಿ ಇದೆ. ಇವಾಗ ನೆಕ್ಸ್ಟು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಮಾಮೂಲಿ ಅವರಿಗೆ ಮುದ್ದೆ ಕೊಡಬೇಕು, ಮಾತ್ರೆ ನುಂಗ್ತಾರಲ್ಲ, ಅದಕ್ಕೆ ಸಾರಿಗೆಲ್ಲ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರೆಲ್ಲ ಮಾಡಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸಗಳನ್ನೆಲ್ಲ ಮಾಡಬೇಕು. ಎಲ್ಲ ತರಕಾರಿ ಹೆಚ್ಕೊಂಡು ಸಾರಿಗೆ ರೆಡಿ ಮಾಡಿಕೊಂಡೆ.
ಈಗ ಮೇಲೆ ಗಿಡದಲ್ಲಿ ಬಿಟ್ಟಿತ್ತಲ್ಲ ಆ ಹೂವು ದಾಸವಾಳ ಹೂವನ್ನ ದೇವರಿಗೆ ಅಂತ ತಂದ್ಲು ನನ್ನ ಮಗಳು. ನೋಡಿ ಎಷ್ಟು ಚೆನ್ನಾಗಿ ಒಂದು 4 ಹೂವಾದರೂ ಆಯಿತು. 4-5 ಹೂವು ಏನೋ ಇದೆ ಅನಿಸುತ್ತೆ. ಇವಳು ಒಂದು ಹೂವು ಬಿಟ್ಟು 4 ಹೂವು ಮಾತ್ರ ಕಿತ್ಕೊಂಡ್ಬಂದಿದ್ದಾಳೆ. ಗಿಡದಲ್ಲಿ ಒಂದು ಹೂವು ಆದರೂ ಇರಲಿ ಅಂತ. ಇವರು ಫೋನ್ ನೋಡ್ತಾ ಇದ್ದಾರೆ. ನಾನು ಸ್ವಲ್ಪ ಗಾಳಿಗೆ ಕೂತ್ಕೊಳ್ಳೋಣ ಕೆಲಸ ಮಾಡಿ ಸಾಕಾಯಿತು ಅಂತ ಬಂದೆ, ಆಚೆ ಕೂತ್ಕೊಂಡೆ. ಅವರೇನು ಬಾಯ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಕೇಳಲ್ಲ. ಅದಕ್ಕೆ ಸ್ವಲ್ಪ ಚಿಯಾ ಸೀಡು ಮತ್ತು ಫ್ಲೆಕ್ಸಿಡ್ ಇದು ಏನೋ ಸೂರ್ಯಕಾಂತಿ ಬೀಜ, ಸನ್ಫ್ಲವರು ಸೀಡ್ಸು ಮತ್ತು ಏನು ಪಂಪ್ಕಿನ್ ಸೀಡ್ಸು ಅವೆಲ್ಲ ತಂದು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದನ್ನು ಅವರಿಗೆ ತಿನ್ನಿಸ್ದೆ. ಈಗ ನೆಕ್ಸ್ಟು ಇವಾಗ ಸಂಜೆ ಆಯಿತು. ಸ್ವಲ್ಪ ಅವ್ರಿಗೆ ಏನಾರು ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಕಡಲೆಕಾಳು ನೆನೆ ಹಾಕಿದ್ದೆ. ಅದರದ್ದು ಉಸುಳಿ ಅಥವಾ ಗುಗ್ರಿ ಅಂತಲೂ ಕೆಲವರು ಹೇಳ್ತಾರೆ. ಅದನ್ನು ಒಗ್ಗರಣೆ ಹಾಕಿ ಇವಾಗ ಅವ್ರಿಗೆ ಕೊಡೋಣ ಅಂತ. ಇಲ್ಲ, ಒಗ್ಗರಣೆಗೆ ಕಾಳು ಬೇಯಿಸಿಟ್ಕೊಂಡಿದ್ದೆ ಕುಕ್ಕರ್ಗೆ ಹಾಕಿ. ಅದನ್ನು ನೀರು ಬಸಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ರೆಡಿ ಆಯಿತು. ಒಗ್ಗರಣೆ ಹಸಿ ವಾಸನೆ, ಅರಿಶಿನ ಎಲ್ಲ ಹಾಕಿರ್ತೀವಲ್ಲ, ಅದು ಹಸಿ ವಾಸನೆ ಬರಲಿದ್ದಂಗೆ ಎಲ್ಲ ಹಾಕಾದ್ಮೇಲೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಇವಾಗ ಎಲ್ರಿಗೂ. ಕಡಲೆಕಾಳು ಅಥವಾ ಯಾವುದೇ ಕಾಳಾಗಲಿ ಪ್ರೋಟೀನ್, ಅದು ತುಂಬ ಒಳ್ಳೆಯದು. ಈ ರೀತಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮಾಡಿಕೊಟ್ರೆ ವಯಸ್ಸಾದವ್ರಿಗೂ ಕೂಡ ತುಂಬ ಒಳ್ಳೆಯದು. ಎಲ್ಲರೂ ಇವಾಗ ತಿಂತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದರು. ಇವಾಗ ನಾನು ನಿನ್ನೆ ತೋರ್ಸೋಕ್ಕಾಗಲಿಲ್ಲ. APMC ಮಾರ್ಕೆಟಲ್ಲಿ ಏನೇನು ದಿನಸಿ ತೊಗೊಂಡೆ ಅಂತ ನಾನು ಇವಾಗ ತೋರಿಸ್ತೀನಿ. ಇದು ಪೂರಿ ತೊಗೊಂಡೆ. ಇಲ್ಲಿ ಅಂಗಡಿಗಳಲ್ಲಿ 60-80 ರೂಪಾಯಿ ತೊಗೊಳ್ತಾರೆ. ಆಪ್ಕಮ್ಸಲ್ಲಿ ಇಲ್ಲಿ ಮನೆ ಹತ್ರನೇ ತೊಗೊಂಡ್ರೆ 60 ರುಪೀಸು. ಆದರೆ ಅಲ್ಲಿ APMCಲಿ 40, ಅಲ್ಲಿಗೆ 20 ರುಪೀಸು ಸೇವ್ ಆಗುತ್ತೆ. GST ಆ್ಯಡ್ ಮಾಡ್ತಾರೆ, ಅಷ್ಟೊಂದೇನು ಆಗಲ್ಲ. ನೋಡಿ, ಬೇಳೆನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿತ್ತು. 2 kg ತೊಗೊಂಡೆ ನಾನು. ಆಮೇಲೆ ಕಲ್ಲು ಹೂವು ಬರುತ್ತಲ್ಲ, ಅದು ಇಲ್ಲಿ ಸಿಕ್ಕೋದಿಲ್ಲ. ಮತ್ತು ಕ್ವಾಂಟಿಟಿನೂ ಚೆನ್ನಾಗಿ ಸಿಕ್ತು ನನಗೆ. ಇದು ಜಾಗ್ರಿ. ಇದು ನಾನು ಜಾಸ್ತಿ ಸಕ್ಕರೆ ಅದೆಲ್ಲ ಯೂಸ್ ಮಾಡಲ್ಲ, ಬೇಗ ದಪ್ಪ ಆಗಿಬಿಡ್ತೀನಿ ಅಂದ್ಬಿಟ್ಟು. ಯಾವಾಗಾದರೂ ಇಷ್ಟ ಆದರೆ ಟೀ ಕಾಫಿ ಕುಡಿಯೋಕ್ಕೆ ಅಂತ ತೊಗೊಂಡೆ. ಹೆಸರುಬೇಳೆ ಮತ್ತು ಕಡಲೆಬೇಳೆ, ಶೇಂಗಾನೂ ಅಷ್ಟೇ ಎಲ್ಲ ರೀಸನಬಲ್ ಪ್ರೈಸಲ್ಲೇ ಸಿಕ್ತು ನನಗೆ. ಸಕ್ಕರೆನೂ ಅಷ್ಟೇ, ಇಲ್ಲೆಲ್ಲ ತುಂಬ ಕಾಸ್ಟ್ಲಿ, 50-60 ರೂಪಾಯಿ ಸಕ್ಕರೆ ತಗೊಳ್ತಾರೆ. ಮತ್ತು ಅವರೆಬೇಳೆ ಕೂಡ ನನಗೆ ಸಿಕ್ಕಿರಲಿಲ್ಲ, ಅದು ಸಿಕ್ತು. ಮೈದಾ ಎಲ್ಲ 2-2 kg ತೊಗೊಂಡೆ. ಇದು ನೋಡಿ, ಮುಂಚೆನೇ ಮನೇಲಿ ತರಿಸಿದ್ದು ಬನ್ಸಿ ರವೆ ಪ್ಯಾಕೆಟ್, ಅದು 50 ರೂಪಾಯಿ kg. ಅಲ್ಲಿ ಲೂಸ್ ತೊಗೊಂಡ್ರೆ ತುಂಬ ಚೆನ್ನಾಗೂ ಇದೆ, ಅಲ್ಲಿ 43 ರೂಪಾಯಿ ತೊಗೊಂಡ್ರು. ಮತ್ತು ನಾವು ಅಕ್ಕಿಗೆ ಅಂತ ಹೋಗಿದ್ದೆ ಆ್ಯಕ್ಚುಲಿ, ಆದರೆ ಎಲ್ಲನೂ ನಮ್ಗೆ ಸಿಕ್ತು ಕಡಿಮೆ ಬೆಲೆಗೆ ಅಂತ ತೊಗೊಂಡ್ವಿ.
ತುಂಬ ವರ್ತಾಗಿ ಇದೆ ಎಲ್ಲ ಪ್ರಾಡಕ್ಟ್ಗಳು. ಪ್ಯಾಕೆಟಲ್ಲೂ ಸಿಗುತ್ತೆ ಮತ್ತು ಆ ಸೇಮ್ ಐಟಮೇ ಲೂಸ್ಗಳಲ್ಲೂ ಸಿಗುತ್ತೆ. ನಮ್ಗೆ ಯಾವುದು ಇಷ್ಟ ಆಗುತ್ತೋ, ಯಾವುದು ಬೆಲೆ ಕಡಿಮೆ ಮತ್ತು ಕ್ವಾಲಿಟಿ ಎಲ್ಲ ನೋಡಿಕೊಂಡು ತೊಗೋಬೋದು. ನನಗೆ ಲೂಸಲ್ಲೂ ಕೆಲವೆಲ್ಲ ಬೆಲೆ ಕಡಿಮೆ ಇದೆ, ಪ್ಯಾಕೆಟಲ್ಲೂ ಕೆಲವು ಕಡಿಮೆ ಇದೆ. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಹೋದ್ರೆ ಅಲ್ಲೇ ತೊಗೊಳ್ಳೋಣ ಅಂತ ನಮ್ಮ ಮನೆಯವರು ನಾವು ಮಾತಾಡ್ಕೊಂಡ್ವಿ. ಕೆಂಗೇರಿಯಿಂದ ನಿಯರ್ ಶಿರ್ಕೆ ಅಂತ, ಅಲ್ಲಿ ಹತ್ರ ಆಗುತ್ತೆ. ವಿಜಯನಗರದಿಂದ ಬೇಕಾದರೂ ಹತ್ರ, ಸ್ವಲ್ಪ ದೂರನೇ ವಿಜಯನಗರ ಅಂದರೆ. ಅಲ್ಲಿ ವಿಜಯನಗರ ಸೈಡ್ ಬೇರೆ ಎಲ್ಲ ಇದೆ ಅನ್ಕೋತೀನಿ. ನೋಡಿ ಚಕ್ಕೆ ನಾವು 10 ರೂಪಾಯಿಗೆ, ಇದು ಇಲ್ಲಿ ಇಷ್ಟು ಚಕ್ಕೆ ತೊಗೋಬೇಕಂದ್ರೆ ಏನಿಲ್ಲ ಅಂದರೂ 150 ರುಪೀಸ್ ತೊಗೊಳ್ತಾರೆ. ಅಲ್ಲಿ ಬರೀ 30 ರುಪೀಸ್ಗೆ ಅಷ್ಟು ಚಕ್ಕೆ ಸಿಕ್ತು. ಈಗ ಉದ್ದಿನಬೇಳೆ ಎಲ್ಲ ಇದು ಹಳೇದು ನೋಡಿ, ಇದೇ 50 ರುಪೀಸ್ kg. ಅದು ಸಪ್ರೇಟಾಗಿ ತೊಗೊಂಡ್ರಂತೂ ಇನ್ನೂ ಜಾಸ್ತಿ 30 ರುಪೀಸ್ ತೊಗೊಳ್ತಾರೆ ಒಂದು ಹಾಫ್ kgಗೆ, ಒಂದು ಪ್ಯಾಕೆಟ್ಗೆ. ಇದು ಜಾಗ್ರಿ ತುಂಬ ಪ್ಯೂರ್ ಬೆಲ್ಲ ಅಂತ ತೊಗೊಂಡೆ. ಈ ಶುಗರ್ ಇರೋರು ಯಾರಿಗಾದರೂ ಆಗುತ್ತೆ ಅಲ್ವಾ ಅಂತ. ಕಡಲೆಬೇಳೆ ಎಲ್ಲ ತೊಗೊಂಡೆ. ಇದು ಹೆಸ್ರು ಕಾಳು. ಹೆಸ್ರು ಕಾಳು ಬಂದು 117 ರೂಪಾಯಿನೋ 109 ರೂಪಾಯಿ ಅನಿಸುತ್ತೆ ಇತ್ತು. ಇಲ್ಲೆಲ್ಲ ಸಿಕ್ಕಾಬಟ್ಟೆ ರೇಟು. ಬಟಾಣಿ ಒಂದು ನನ್ನ ಕಣ್ಣಿಗೆ ಅಲ್ಲಿ ನೋಡಲಿಲ್ಲ, ಟೈಮ್ ಆಗಿರಲಿಲ್ಲ, ಮಳೆ ಬರ್ತಾಯಿತ್ತು. ಇಲ್ಲಿ ಮನೆ ಹತ್ರ ಬಟಾಣಿ ಬಂದು 180 ರೂಪಾಯಿ kg ಇದೆ. ಅಲ್ಲಿ ನೆಕ್ಸ್ಟ್ ಹೋದಾಗ ಬಟಾಣಿ ಕೆಲವೊಂದೆಲ್ಲ ಐಟಮು ತೊಗೊಳ್ಲಿಲ್ಲ, ಮನೆಯಲ್ಲೇ ಸ್ವಲ್ಪ ಇತ್ತು ಅಂತ. ಇನ್ನು ಎಣ್ಣೆ, ಬಟಾಣಿ, ತುಪ್ಪ, ಕೆಲವೊಂದೆಲ್ಲ ಬೇಕಿಂಗ್ ಐಟಮ್ಗಳೆಲ್ಲ ತೊಗೋಬೇಕು. ನೆಕ್ಸ್ಟ್ ಹೋದಾಗ ಮತ್ತೆ ನಿಮ್ಮ ಮಾರ್ಕೆಟನ್ನೇ ಪೂರ ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೆ ತುಂಬ ಅರ್ಜೆಂಟಲ್ಲಿದ್ವಿ, ಅದಕ್ಕೆ ಫೋನು ಕೂಡ ನಾನು ಬಿಟ್ಟೋಗ್ಬಿಟ್ಟಿದ್ದೆ ಮನೇಲಿ. ನೋಡಿ ಎಲ್ಲ ತುಂಬ ಚೆನ್ನಾಗಿದೆ, ಪ್ರಾಡಕ್ಟುಗಳು ಚೆನ್ನಾಗಿದೆ, ಯಾವುದು ಕ್ವಾಲಿಟಿನೂ ಚೆನ್ನಾಗಿದೆ. ಇಷ್ಟು ಐಟಮು ಈ ಸಲ ತೊಗೊಂಡು ಬಂದೆ. ಡಿ ಮಾರ್ಟ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ವರ್ತಿದೆ ಪ್ರೈಸು. ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು ಡಿ ಮಾರ್ಟಲ್ಲಿ. ಸುಮ್ಮನೆ ಆಫರು ಅದು ಇದು ಅಂತ ಹೇಳಿದ್ರು ಅಂತ ಹೋಗಿದ್ವಿ. ಇದು ನೋಡಿ, ನನಗೆ ಅವರೆಬೇಳೆ ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ, ನಂಗೆ ಖುಷಿ ಆಯಿತು. ಇದು ನೋಡಿ ಚಿಯಾ ಸೀಡು ಮತ್ತು ಹುರ್ಗಡ್ಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸೂರ್ಯಕಾಂತಿ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಆ ಥರದ್ದೆಲ್ಲ. ಇದು ನೋಡಿ, ಇದು ಹೋದ ಸಲ ತೊಗೊಂಡಿದ್ದು ತೋರಿಸಿರಲಿಲ್ಲ, ಇವತ್ತು ನಿಮ್ಗೆ ತೋರಿಸ್ಬೇಕು ಅನಿಸ್ತು. ಅದಕ್ಕೆ ಓವೆನ್ಗೆ ತುಂಬ ಇರಲಿಲ್ಲ ಪ್ರಾಡಕ್ಟು, ಅದಕ್ಕೆ ಓವೆನ್ ಐಟಮ್ಗೆ ಬಿಸ್ಕೆಟು, ಕೇಕು, ಏನಾದರೂ ಸ್ವೀಟ್ಸು ಎಲ್ಲ ಮಾಡೋಕ್ಕೆ ನನ್ನ ಹತ್ರ ಇರಲಿಲ್ಲ. ಸುಮಾರು ನಾನು ಹೇಳ್ತೀನಿ ಇದೆಷ್ಟು ಬೆಲೆ ಆಯಿತು ಅಂತ. 10 kg ಬಂತು, ಇದೆಲ್ಲ ಸೇರಿ 10 kg ಇದೆ. ತುಂಬ ವೆಯ್ಟ್ ಆಗಿದೆ. ಎಷ್ಟು ವರ್ಷ ಆದ್ರೂ ಇದನ್ನು ಹಂಗೆ ಇಡ್ಬೋದು, ಬಳಸ್ಬೋದು, ಆ ಥರ ಇದೆ. ನೋಡಿ, ಇದು ಒಂದು ನನಗಿಷ್ಟ ಆಯಿತು, ನನ್ನ ಮಗಳಿಗೂ ಇಷ್ಟ ಆಯಿತು. ಮಮ್ಮಿ ಅಂತ ಹೇಳಿ ನಾನು ಇದು ಇರಲಿ, ತುಂಬ ಜನ ಬಂದಾಗ ಇದರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಟೀ ಮಾಡಿ ಅಂತ ಇದು ತಗೊಂಡೆ. ಇವತ್ತಿನ ನನ್ನ ದಿನಚರಿ ಕೆಲಸ ಇಷ್ಟಿತ್ತು. ಹೊಸದೇನಾದರೂ ತೋರಿಸ್ಬೇಕು ಅಂತ ಇದು ತೋರಿಸ್ದೆ. ನಮಸ್ಕಾರ ಗೆಳೆಯರೇ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನೋಡಿ, ಇದು ಒಂದು ನಾನು ಮರ್ತಿದ್ದೀನಿ. ಇದು ಒಂದು ನೋಡಿ.